ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಕೈ ಕಾರ್ಯಕರ್ತನ ಅಂತ್ಯಕ್ರಿಯೆ ಸಂಬಂಧ ಇದೀಗ ಒಂದು ವಿಡಿಯೋ ರಿಲೀಸ್ ಆಗಿದೆ. ಸ್ಮಶಾನದಲ್ಲಿ ವ್ಯಕ್ತಿ ಮಾತನಾಡುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ, ಬಿಡುಗಡೆಯಾಗಿದೆ. ಸುದ್ದಿಗೋಷ್ಠಿಯಲ್ಲಿ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. ಸ್ಮಶಾನದಲ್ಲಿ ಮೊದಲು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಗುಂಡಿ ತೋಡಿದ್ದಾರೆ. ರಘು ಅನ್ನುವಂಥ ಹುಡುಗ ಸೋಮಾನು ಸ್ಮಶಾನದ ವ್ಯಕ್ತಿಗೆ ಹೇಳಿದ್ದಾನೆ. ಬಳಿಕ ಪೊಲೀಸರು ಬಂದು ಮಾಹಿತಿಯನ್ನ ಪಡೆದು ಅಲ್ಲಿಂದ ಹೋಗಿದ್ದಾರೆ. ನಂತರ ಸೋಮುಗೆ ರಘು ಕಾಲ್ ಮಾಡಿ ಗುಂಡಿ ಮುಚ್ಚೋದಕ್ಕೆ ಹೇಳ್ತಾನೆ. ಸಾಕ್ಷಿ ಸಿಗಬಾರ್ದು, ಹೀಗಾಗಿ ಸುಡಬೇಕಾಗತ್ತೆ ರಾಜಶೇಖರ್ ಮೃತದೇಹವನ್ನ ಅಂತ ಹೇಳಿದ್ದಾರೆ. ಎಂಎಲ್ಎ ಹೇಳಿರ್ತಾರೆ, ಯಾಕೆ ಅಂತ ಹೇಳಿದ್ದಾರೆ. ಕಟ್ಟಿಗೆ ಬದಲಾಗಿ ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹವನ್ನ ಸುಟ್ಟಿದ್ದಾರೆ. ಹೀಗಂತ ಸುದ್ದಿಗೋಷ್ಠಿಯಲ್ಲಿ ಸದ್ಯಕ್ಕೆ ಶಾಸಕ ಜನಾರ್ದನ ರೆಡ್ಡಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಇದೀಗ ಜನಾರ್ದನ ರೆಡ್ಡಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅವತ್ತು ಗಲಭೆ ನಡೆದಂಥ ದಿನದಿಂದ ಇವತ್ತಿನವರೆಗೂ ದಿನಕ್ಕೊಂದು ವಿಡಿಯೋಗಳನ್ನ ರಿಲೀಸ್ ಮಾಡಲಾಗ್ತಾ ಇದೆ. ದಿನಕ್ಕೊಂದು ಟ್ವಿಸ್ಟ್ಗಳು ಈ ಒಂದು ಪ್ರಕರಣದಲ್ಲಿ ನಾವು ಪ್ರತಿನಿತ್ಯ ಗಮನಿಸ್ತಾ ಇದ್ದೀವಿ. ಇವ್ರು ತಪ್ಪು ಮಾಡಿದಾರ, ಅವ್ರು ತಪ್ಪು ಮಾಡಿದಾರ, ಅಥವಾ ಎಲ್ಲರೂ ಸೇರಿ ತಪ್ಪು ಮಾಡಿದಾರ, ಇವೆಲ್ಲವೂ ಒಂದು ಕಡೆ. ಆದರೆ 26-27 ವರ್ಷದ ಮೃತ ರಾಜಶೇಖರ್ ಏನಿದ್ದಾರೆ, ಇವರ ಅಂತ್ಯಕ್ರಿಯೆಯ ವಿಚಾರದಲ್ಲೂ ಕೂಡ ಇವಾಗ ವಿವಾದ ಭುಗಿಲೇಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಗುಂಡಿ ತೋಡಾಗಿದೆ, ಆದರೂ ಕೂಡ ಆ ಮೃತದೇಹವನ್ನ ಸುಡಲಾಗಿದೆ. ಆ ನಂತರದಲ್ಲಿ ಯಾಕೆ ಸಾಕ್ಷಿ ಏನಾದ್ರು ಸಿಕ್ಬಿಡುತ್ತೆ ಅಂತಾನ, ಯಾಕಂತ ಹೇಳಿದ್ರೆ ಆರಿರುವಂತಹ ಗುಂಡು, ತಗುಲಿರುವಂತಹ ಗುಂಡು, ಇದರಿಂದ ಹಲವಾರು ವಿಚಾರಗಳು ಸಿಗಬೇಕಾಗಿತ್ತು. ಹಲವಾರು ಸಾಕ್ಷಿಗಳನ್ನ ನಾಶ ಮಾಡುವಂಥ ನಿಟ್ಟಿನಲ್ಲಿ ಈಗ ಗುಂಡಿ ತೋಡಲಾಗಿದ್ರು ಕೂಡ ಆ ನಂತರದಲ್ಲಿ ದೇಹವನ್ನ ಸುಡಲಾಗಿದೆ. ಇದು ಬೇಕು ಅಂತಲೇ ಮಾಡಿರುವಂಥದ್ದು ಅಂತ ಹೇಳಿ ಸದ್ಯಕ್ಕೆ ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ಮಶಾನದಲ್ಲಿ ಮಾತನಾಡಿರುವಂತಹ ವಿಡಿಯೋವನ್ನ ಬಿಡುಗಡೆ ಮಾಡಿ ಆರೋಪವನ್ನ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. రాజశేఖర్ కాల్సిండే చెప్పి నాకే చెప్పిండే గొంతు తీయన్న, ఎవరు రఘు ఫోన్ చేసి చెప్పిండే గొంతు తీయాలప్ప అని. సర్లేనా అనేసి తీపిస్తే మళ్ళీ వండుకొని వద్ద మంది కాలుస్తారంట అని కాల్పించారు. దాంట్లో డబ్బులే రాలేదు, నిజం చెప్పాలంటే నాకు. దాంట్లో టెంకాయ వేసి నేనే ఇది చేసి పూసుకున్నాను. ఆకు ఒక టెంకాయ పూడ్చినాను. ఇది పూడ్చిన తర్వాత ఇంకా ఇది చేసింది. సౌండ్ ಆ ಹುಡುಗ ಸೋಮು ಅಂತ ಹೇಳ್ಬಿಟ್ಟು ಆ ಸ್ಮಶಾನದಲ್ಲಿ ಕುಣಿಗಳು ತೆಗೆಯೋದಕ್ಕೆ ಅವನು ಇನ್ಚಾರ್ಜ್. ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅವರ ರಾಜಶೇಖರ್ ಅವ್ರ ತಾಯಿ ಹೇಳಿದ್ದಾರೆ, ಅವರ ತಂದೆ ಸಮಾಧಿ ಪಕ್ಕದಲ್ಲಾಗಿರ್ಬೋದು, ತಲೆ ಹತ್ರ ಕಾಲ ಹತ್ರ ಎಲ್ಲೋ ಅಲ್ಲೇ ಅದ್ರ ಬಗ್ಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣಬೇಕಾಗುತ್ತೆ ಶವ ಅಂತೇಳಿ ಅವ್ರ ತಾಯಿ ಹೇಳಿದ್ರು ಅಂತೇಳಿ ರಘುವನ್ನ ಹುಡುಗಿ ಈ ಹುಡುಗನಿಗೆ ಫೋನ್ ಮಾಡ್ತಾನೆ. ಸೋಮಗೆ ಕುಣಿ ತೆಗಿತಾನೆ. ಕುಣಿ ತೆಗೆದ್ಮೇಲೆ ಪೊಲೀಸರು ಬಂದಿದ್ದಾರೆ ಅಲ್ಲಿಗೆ. ಆ ಸೋಮನ್ನ ಫೋಟೋ ತಗೊಂಡಿದ್ದಾರೆ, ಅವನ ಫೋನ್ ನಂಬರ್ ತಗೊಂಡಿದ್ದಾರೆ. ಯಾಕೆಂದರೆ ಪೊಲೀಸ್ ಪ್ರೊಸೀಜರ್ ಎಮ್ ಎಲ್ ಎ ಹೇಳಿದಾರಂತೆ, ಸುಡಬೇಕಪ್ಪ, ಯಾವುದೇ ಕಾರಣಕ್ಕೂ ಉಣಿಸೋ ಪ್ರಶ್ನೆನೇ ಇಲ್ಲ ಅಂತೇಳಿ. ಯಾಕೆಂದರೆ ಮತ್ತೆ ಬಾಡಿನ ಹೊರ ತೆಗೆದು ಮುಂದೆ ಯಾವತ್ತಾದರೂ ಕೂಡ ಮತ್ತೆ ರೀಪೋಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಯಾವುದು ಪ್ರೂಫ್ ಇರಬಾರ್ದು, ಅದನ್ನು ಸುಡ್ಬಿಡೋದೇ ವಾಸಿ ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಅಂತ ಆ ರಾಜಶೇಖರ್ಗೆ ಫ್ಯಾನ್ಸ್ ಅಂದರೆ ಅವನಿಗೆ ಹಿಂಬಾಲಿಕರು ಸೋಮು ನೋವು ಪಡ್ತಾ ಇದ್ರೆ ಏನು ಮಾಡೋದಪ್ಪ, ಅವರು ಎಮ್ ಎಲ್ ಎ ಹೇಳಿದ ಮೇಲೆ ಬಾಡಿ ಸುಟ್ಬಿಡ್ಬೇಕು, ಇಲ್ಲಾಂದರೆ ಮತ್ತೆ ರೀಪೋಸ್ಟ್ ಮಾಡ್ತಾರೆ, ಬಾಡಿ ಹೊಣಿಸಿದ್ರೆ ಅಂತೇಳಿ ಹೇಳಿದ್ದಾರೆ ದೊಡ್ಡವರು ಅಂತ ಹೇಳ್ಬಿಟ್ಟು. ಮತ್ತೆ ಕಟ್ಟಿಗೆಗಳಿಂದ ಕೂಡ ನಮ್ಮಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ. ಏನಂತೇಳಿ ಇವಾಗ ನೋಡಿ, ಸ್ಮಶಾನ ವಾಟಿಕೆಯಲ್ಲಿ ಕ್ರಿಮೇಷನ್ನಲ್ಲಿ ಸಾಂಪ್ರದಾಯದಂತೆ, ಹಿಂದೂ ಸಾಂಪ್ರದಾಯದಂತೆ ಕಟ್ಟಿಗೆಗಳನ್ನಿಟ್ಟು ಕೂಡ ನಾವು ಸುಡೋದ್ರಿಂದ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ. ಇದನ್ನ ಏನು ಮಾಡಿದ್ದಾರೆ, ಗ್ಯಾಸ್ ಇಂದ ಸುಟ್ಟಿದ್ದಾರೆ ಅದನ್ನ ಹುಡುಗಿ. ನಾಳೆ ಎಸ್ಪಿ ಡಿಐಜಿ ವಿರುದ್ಧ ದೂರು ಕೊಡ್ತೇನೆ ಹೀಗಂತ ಹೇಳಿರೋದು ಜನಾರ್ದನ ರೆಡ್ಡಿ. ನಾಳೆ ಬೆಂಗಳೂರಿನಲ್ಲಿ ಕೋರ್ಟ್ನಲ್ಲಿ ದೂರು ನೀಡ್ತೀನಿ. ಘಟನೆ ಏನ್ ನಡೀತು ಆ ದಿನ ಎಸ್ಪಿ ಹಾಗೂ ಡಿಐಜಿ ನಮ್ಮ ಮನೆಗೆ ಬಂದಿದ್ರು.
ನಿಮ್ದೇನು ತಪ್ಪಿಲ್ಲ ಅಂತ ನನ್ನ ಬಳಿ ಮನವೊಲಿಕೆಯ ಪ್ರಯತ್ನವನ್ನ ಮಾಡಿದ್ರು. ಆ ಬಳಿಕ ಎಲ್ಲರೂ ನಿಂತಾಗ್ಲೇ ನಮ್ಮ ಬಳಿ ಕಲ್ಲು ಬೀಳೋದಕ್ಕೆ ಶುರುವಾಯಿತು. ಆಗಲೇ ಹೇಳಿದೆ ಹೋಗಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿ ನಿಯಂತ್ರಿಸಿ ಅಂತ ನಾನು ಆಗಲೇ ಹೇಳಿದ್ದೆ. ಆ ಬಳಿಕ ಭರತ್ ರೆಡ್ಡಿ ಗುಂಪು ಕಟ್ಕೊಂಡು ಬಂದ. ಇವೆಲ್ಲವನ್ನ ತಡೆಯುವಂಥ ನಿಟ್ಟಿನಲ್ಲಿ ಅವತ್ತು ಪೊಲೀಸರು ಯಶಸ್ವಿ ಆಗಬಹುದಾಗಿತ್ತು, ಆದರೂ ಕೂಡ ಆಗಲಿಲ್ಲ. ಇಲ್ಲಿ ಗೃಹ ಮಂತ್ರಿಗಳೂ ಸೇರಿದಂತೆ ಎಲ್ಲವೂ ಭರತ್ ರೆಡ್ಡಿಯ ಪರವಾಗಿಯೇ ನಡೀತಾ ಇದೆ. ಭರತ್ ರೆಡ್ಡಿ ಏನೆಲ್ಲ ಅಕ್ರಮಗಳನ್ನು ಮಾಡ್ತಾರೆ ಅದಕ್ಕೆಲ್ಲ ಇವರ ಸಾಥ್ ಕೂಡ ಇದೆ. ಹೀಗಾಗಿ ಇವರು ಭರತ್ ರೆಡ್ಡಿಯ ರಕ್ಷಣೆಗೆ ನಿಂತಿದ್ದಾರೆ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ನಾವು ದಯಮಾಡಿ ಮನೆ ಒಳಗಡೆನೇ ಇರ್ರಿ, ಹೊರಗಡೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನನಗೆ ಮತ್ತು ನಿಮಗೆ 8:30 ಆಸುಪಾಸು ಸಮಯದಲ್ಲಿ SP ಮತ್ತು IG ಇಬ್ಬರು ಕೂಡ ನಮ್ಮ ಮನೆ ಹತ್ರ ಬಂದರು. ತಾವೆಲ್ಲ ನೋಡಿರ್ತೀರಿ, ಬಂದರು. ಅವನು ಭರತ್ ರೆಡ್ಡಿನ ಬಿಟ್ಟಿದ್ದಾರಲ್ಲಿ DSP ASP ಅವರಿಬ್ಬರು ಪೊಲೀಸರು ಎಸ್ಕಾರ್ಟ್ ತಗೊಂಡು ಇಲ್ಲಿಗೆ ಬಂದ್ಬಿಟ್ರು. ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನನ್ನ ಹತ್ರ ಬಂದು ಮಾತಾಡ್ತಾ ಇದ್ರು. ಸರ್ ನಮಗೆಲ್ಲ ಅರ್ಥ ಆಗಿದೆ, ನಿಮ್ದೇನು ತಪ್ಪಿಲ್ಲ, ಅವ್ರು ನಿಮ್ಮ ಮನೆ ಮೇಲೆ ಬಂದಿದ್ದು ತಪ್ಪು, ತಾವು ದಯಮಾಡಿ ಮನೆ ಒಳಗಡೆನೇ ಇರ್ರಿ, ಹೊರಗಡೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನನಗೆ ಮತ್ತು ಶ್ರೀರಾಮುಲ್ಗೆ ಸೋಮಶೇಖರ್ ರೆಡ್ಡಿ ಅವರಿಗೆ ಎಲ್ಲ ಬಂದು ನಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಯಾರು SP IG. ನಾನು ಹೇಳಿದೆ ನಾನು ನಮ್ಮ ಮನೆ ಕಾಂಪೌಂಡಲ್ಲಿ ಇದ್ದೀನಿ ಅಂತಂತೀನಿ. ತಮಾಷೆ ಏನು ಗೊತ್ತಾ ನಿಮಗೆ, SP IG ನಾನು ಶ್ರೀರಾಮುಲು ನಾವೆಲ್ಲರಲ್ಲಿ ಮಾತಾಡೋ ಸಮಯದಲ್ಲೇ ಟಪ್ ಅಂತ ಬಂದು ಒಂದು ಕಲ್ಲು ಬಿತ್ತು ಇಲ್ಲಿ ನಮ್ಮ ಮನೆ ಗೇಟ್ ಹತ್ರ. ಅಲ್ಲಿಂದ ನಿಮಗೆ ಯಾಕೆಂದರೆ ಮಾಳಿಗೆ ಮೇಲಿಂದ ಎಸ್ತಾ ಇದ್ರು. ನಮ್ಮ ಕಾರ್ಪೊರೇಟರ್ ಕಲ್ಪನಾ ಅವರ ಪತಿ ವೆಂಕಟರಾಮನ್ ಅಂತೇಳಿ, ಇವಾಗ ಅವ್ನಿಗೆ 6 ಒಲೆಗಳು ಬಿದ್ದಿರುವಂಥದ್ದು. ನಾನು ಆವಾಗಲೇ ನಾನು SP ಹೇಳಿದೆ, ನೀವು IG ಇಲ್ಲಿ ಬಂದು ನಮ್ಮ ಮನೆ ಹತ್ರ ನನ್ನ ಶ್ರೀರಾಮುಲು ಹತ್ರ ಮಾತಾಡ್ತಾ ಇದ್ದೀರಿ,